ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಉಡುಪಿ ಜಿಲ್ಲೆ ಹಾಗೂ ಬೈಂದೂರು ತಾಲೂಕು ಆಡಳಿತ ಮತ್ತು ಕುಂದಾಪುರ ತಾಲೂಕು ಆಡಳಿತ, ತ್ರಾಸಿ ಮತ್ತು ಮರವಂತೆ ಪಂಚಾಯಿತಿ ಸಹಕಾರದೊಂದಿಗೆ ವಿಶ್ವಪ್ರಸಿದ್ಧ ತ್ರಾಸಿ ಮರವಂತೆ ಬೀಚ್ನಲ್ಲಿ ಭಾನುವಾರ ಮಾನವ ಸರಪಳಿ ತಾಯಿಯ ಹೆಸರಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಾಗೂ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಸಂವಿಧಾನ ಪೀಠಿಕೆಯನ್ನು ಓದುವುದರ ಮುಖೇನ ಮಾನವ ಸರಪಳಿಯನ್ನು ರಚಿಸಲಾಯಿತು. ಕುಣಿತ ಭಜನೆ, ಚಂಡೆವಾದನ, ಯಕ್ಷಗಾನ ಮತ್ತು ಟ್ಯಾಬ್ಲೋ ವೇಷ ಕಾರ್ಯಕ್ರಮದ ಸೊಬಗನ್ನು ಹೆಚ್ಚಿಸಿತು. ಜಿಲ್ಲೆಯ ಗಡಿಭಾಗ ಶಿರೂರು ಗೇಟ್ನಿಂದ ಉಡುಪಿ ಹೆಜಮಾಡಿಯ ತನಕ ಮಾನವ ಸರಪಳಿ ಕಾರ್ಯಕ್ರಮ ಜರುಗಿತು. ಪ್ರಜಾಪ್ರಭುತ್ವ ದಿನಾಚರಣೆಗೆ ಸರ್ಕಾರ ಕರೆ ಕೊಟ್ಟಿತ್ತು. ಬೀದರ್ನಿಂದ ಚಾಮರಾಜನಗರದವರೆಗೆ ಮಾನವ ಸರಪಳಿ ಅಂತೇಳಿ ಹೇಳುವಂಥದ್ದು ಏಕಕಾಲದಲ್ಲಿ. ನಿಮಗೆ ಕಾನ್ಸೆಪ್ಟ್ ಸುಲಭ, ಆರ್ಡರ್ ಕೊಡೋದು ಸುಲಭ, ಆದರೆ ಚೆನ್ನಾಗಿ ಮಾಡೋದೇ ಕಷ್ಟ ಇರುವಂಥದ್ದು. ನಮ್ಮ ಕ್ಷೇತ್ರದ ಎರಡು ಬೈಂದೂರು ಮತ್ತು ಕುಂದಾಪುರ ತಾಲೂಕಿನ ತಹಶೀಲ್ದಾರರು, BOಗಳು, ಸರ್ಕಾರಿ ಅಧಿಕಾರಿಗಳು, ಎಲ್ಲ ಇಲಾಖೆ, ಫಾರೆಸ್ಟ್, ತಾಲೂಕ್ ಪಂಚಾಯತ್, PDOಗಳು, ಎಲ್ಲ ಇಲಾಖೆಗಳು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ದಿ ಬ್ಯೂಟಿಫುಲ್ ಅಂತ ಮಾಡಿದ್ದಾರೆ. ಮರವಂತೆ ಬೀಚಿನಲ್ಲಿ ನಮಗೆ ಬೈಂದೂರು ಕ್ಷೇತ್ರದ ಎರಡು ತಾಲೂಕುಗಳು, ಮರವಂತೆ ತ್ರಾಸಿ ಬೀಚಿನ ಮಿಡ್ಲಲ್ಲಿ ಎರಡು ಕ್ಷೇತ್ರ, ಎರಡು ತಾಲೂಕು, ಬೈಂದೂರು ತಾಲೂಕು ಮತ್ತು ಕುಂದಾಪುರ ತಾಲೂಕಿನ ಮಧ್ಯದಲ್ಲಿ, ಆಚೆ ತ್ರಾಸಿ ಪಂಚಾಯತ್ ಬರ್ತದೆ, ಈಚೆ ಮರವಂತೆ ಪಂಚಾಯತ್ ಬರ್ತದೆ. ಇಬ್ಬರು ಸೇರಿ ಈ ತ್ರಾಸಿ ಮರವಂತೆ ಬೀಚಿನಲ್ಲಿ ಕಾರ್ಯಕ್ರಮವನ್ನು ದಿ ಬ್ಯೂಟಿಫುಲ್ ಮಾಡಿದ್ದಾರೆ. ಅದನ್ನು ಬಹುಶಃ ನಮಗೆಲ್ಲ ಕಾಣಲಿಕ್ಕೆ ಸಿಗ್ತದೆ. ಇಂಥದ್ದೊಂದು ಒಳ್ಳೆ ಪ್ಲೇಸ್, ಇಂಥ ಒಂದು ಒಳ್ಳೆ ಕಾರ್ಯಕ್ರಮದ ಕಲ್ಪನೆ, ಇದೆರಡನ್ನೂ ಸಹಿತ ಚೆಂದ ಕಾಣಿಸಿಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೂ, ನಮ್ಮ ಬಿಸಿಲಲ್ಲಿ ನಿಂತಂಥ ನಮ್ಮ ಮಕ್ಕಳು, ಆಮೇಲೆ ಸಹಕರಿಸಿದಂಥ ಎಲ್ಲ ಪಂಚಾಯತ್ನಿಂದ ಹಿಡಿದು ಎಲ್ಲ ಸಾರ್ವಜನಿಕರಿಗೆ ನನ್ನ ಕಡೆಯಿಂದ ವಿಶೇಷವಾದ ಧನ್ಯವಾದ ಹೇಳ್ತಾನೆ. ಬೈಂದೂರು ತಾಲೂಕಿನ ತಹಶೀಲ್ದಾರ್ ಪ್ರದೀಪ್ ಮಾತನಾಡಿ, ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸಿದರು. ಬೈಂದೂರು EO ಭಾರತಿ ಮಾತನಾಡಿ, ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನ ಹಾಗೂ ಕ್ಷೇತ್ರದ ಶಾಸಕರು, ಜನಪ್ರತಿನಿಧಿಗಳ ಸಹಕಾರದಿಂದ ಶಿರೂರು ಗೇಟ್ನಿಂದ ತ್ರಾಸಿ ಮರವಂತೆ ಬೀಚ್ನ ತನಕ ಮಾನವ ಸರಪಳಿ ಕಾರ್ಯಕ್ರಮ 100ರಷ್ಟು ಯಶಸ್ಸು ಕಾಣಲು ಸಾಧ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ತ್ರಾಸಿ ಪಂಚಾಯಿತಿ ಅಧ್ಯಕ್ಷ ಮಿಥುನ್ ದೇವಾಡಿಗ, ಮರವಂತೆ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್ ಕಾರ್ವಿ, ಕುಂದಾಪುರ BEO ಶೋಭಾ ಶೆಟ್ಟಿ, ಬೈಂದೂರು ವೃತ್ತ ನಿರೀಕ್ಷಕ ಸವಿತ್ರಾ ತೇಜ, ಗಂಗೊಳ್ಳಿ ಠಾಣೆ PSI ಹರೀಶ್ ಆರ್ ಮತ್ತು ಗುಪ್ತದೊಳ PSI ಬಸವರಾಜ ಕನಶೆಟ್ಟಿ ಹಾಗೂ ಸಿಬ್ಬಂದಿಗಳು, RFO ಜ್ಯೋತಿ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು, ನಾನಾ ಶಾಲೆಗಳ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು, KCDC ಸಿಬ್ಬಂದಿಗಳು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಸಂಜೀವಿನಿ ಸಂಘದ ಸದಸ್ಯರು, ವಿವಿಧ ಪಂಚಾಯಿತಿಗಳ ಸಿಬ್ಬಂದಿಗಳು, ಇತರೆ ಇಲಾಖೆಗಳ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ತ್ರಾಸಿ ಪಂಚಾಯಿತಿ PDO ಶೋಭಾ ಸ್ವಾಗತಿಸಿ ವಂದಿಸಿದರು.